ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ದೋಸೆ ಸಪ್ತಾಹದ ಇನ್ನೊಂದು ದಿನದ ದೋಸೆ. ಏನು ಮಾಡೋದು ಸುಶಾಂತ್? ನಾಳೆ ತಿಂಡಿಗೆ ಏನು ಮಾಡೋಣ? ಏನು ಮಾಡೋಣ? ಖಾರ ದೋಸೆ ಮಾಡೋಣ. ದೋಸೆ ಸಪ್ತಾಹದ ಮುಂದಿನ ದಿನದ ದೋಸೆ. ನಾನು ಖಾರ ದೋಸೆ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಖಾರ ದೋಸೆ ನಿಮಗೂ ತೋರಿಸೋಣ. ನೀವು ತಿಳ್ಕೊಂಡು ನೀವು ಮನೇಲಿ ಮಾಡ್ಕೋಬೋದು. ಅದರಲ್ಲೂ ಅನೇಕ ವಿಧದ ದೋಸೆಗಳನ್ನು ಮಾಡ್ಬೋದು. ಅಡೆ ದೋಸೆ ಮಾಡ್ತಾರೆ, ವಿಧ ವಿಧವಾದ ದೋಸೆಗಳನ್ನು ಮಾಡ್ಬೋದು. ನಾನು ಈರುಳ್ಳಿ ಖಾರ ದೋಸೆ, ಆ ಖಾರ ದೋಸೆಗೆ ಏನೇನು ಬೇಕಾಗತ್ತೆ ಅದನ್ನು ಇವತ್ತು ನಾವು ಒಂದು ಮಧ್ಯಾಹ್ನ ನೆನೆಸ್ಬಿಟ್ಟು ಸಾಯಂಕಾಲ ಅಂದರೆ ಒಂದು 6-7 ಗಂಟೆ ಸಾಯಂಕಾಲ ರುಬ್ಬಿ ಇಟ್ಕೊಂಡು ನಾಳೆ ಬೆಳಗ್ಗೆ ಮಾಡುವಂಥದ್ದು. ತಕ್ಷಣ ರುಬ್ಬಿನೂ ಮಾಡ್ಬೋದು, ಆದರೆ ನಿಮಗೆ ಸ್ವಲ್ಪ ಗಟ್ಟಿ ಬರುತ್ತೆ. ಇದು ತುಂಬ ಸಾಫ್ಟಾಗಿ ಬೆಣ್ಣೆ ಥರ ಬರುತ್ತೆ, ನಿಮಗೆ ತುಂಬ ರುಚಿಕರ ಆಗಿರುತ್ತೆ. ಬನ್ನಿ ಏನೇನು ಸಾಮಾನು ಬೇಕಾಗತ್ತೆ ನೋಡೋಣ. ಖಾರ ದೋಸೆಗೆ ಏನೇನು ಸಾಮಾನುಗಳನ್ನು ನೆನೆಸಬೇಕು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ದೋಸೆ ಅಕ್ಕಿ, ಆಮೇಲೆ ಉದ್ದಿನಬೇಳೆ ನಿಮಗೆ ಬರೀ ಒಂದೇ ಒಂದು ಚಮಚ, ಇಷ್ಟೇ ಉದ್ದಿನಬೇಳೆ ಸಾಕು. ಹಾಗೆ 1 ಚಮಚ ಮೆಂತ್ಯ, ಇಷ್ಟನ್ನು ಈಗ ನೆನೆಸಿ ಇಡೋದು. ಆಮೇಲೆ ಮುಂದೆ ಹೇಗೆ ಅನ್ನೋದನ್ನು ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಈಗ ಮೊದಲಿಗೆ ನೆನೆಸೋಣ. ಸುಶಾಂತ್ ನೆನೆಸು. ಎಷ್ಟು ಕಪ್ ಅಕ್ಕಿ ಹಾಕ್ತಾನೆ ಸುಶಾಂತು? ಪಾತ್ರೆಗೆ ಹಾಕು. 1 2 ಹಾಕು. 2 2.5 ಕಪ್. ಎಷ್ಟು ಕಪ್ ಹಾಕದ? 2.5 ಕಪ್. 2.5 ಕಪ್ ಅಕ್ಕಿ ಹಾಕದ. ಈಗ ಉದ್ದಿನಬೇಳೆ ಹಾಕು. 1 ಸ್ಪೂನ್ ಉದ್ದಿನಬೇಳೆ. ಎಷ್ಟು ಹಾಕದ? 1 ಸ್ಪೂನ್ ಸಾಕು. ನೆಕ್ಸ್ಟ್ ಇದು ಮೆಂತ್ಯ ಹಾಕು. ಮೆಂತ್ಯ 1 ಸ್ಪೂನ್ ಮೆಂತ್ಯ. ಈಗ ನೋಡಿ, ಒಂದೇ 1 ಸ್ಪೂನ್ ಉದ್ದಿನಬೇಳೆ. ನಾನು ಈ ಕಪ್ಪಲ್ಲಿ 2.5 ಕಪ್ ಅಕ್ಕಿ ತಗೊಂಡಿದ್ದೀನಿ. ಹಾಗೆ ಒಂದೇ 1 ಸ್ಪೂನ್ ಉದ್ದಿನಬೇಳೆ, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಮೆಂತ್ಯ ಹಾಕಿ ಅಕ್ಕಿಯನ್ನು 3-4 ಸಲ ತೊಳೆದು ನೆನೆಸಿ ಇಡ್ತೀನಿ. ಈಗ ಒಂದು 4 ಗಂಟೆ ಹೊತ್ತು ನೆನೆಸಿ ಆಮೇಲೆ ನಿಮಗೆ ಹೇಗೆ ಅದನ್ನು ಏನೇನು ಹಾಕಿ ರುಬ್ಬೇಕು ಅನ್ನೋದನ್ನು ತೋರಿಸ್ತೀನಿ. ನಾನು ಅಕ್ಕಿ, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಮೆಂತ್ಯ 3-4 ಸಲ ತೊಳೆದು ನೆನೆಸಿ ಇಡ್ತಾ ಇದ್ದೀನಿ. ನೀವು ಇದಕ್ಕೆ ಸ್ವಲ್ಪ ಅವಲಕ್ಕಿ ಹಾಕಬೇಕು. ಪೇಪರ್ ಅವಲಕ್ಕಿ ಆದರೆ ರುಬ್ಬೋವಾಗ ಹಾಕೊಂಡ್ರಾಯ್ತು. ಗಟ್ಟಿ ಅವಲಕ್ಕಿ ಅಥವಾ ಮೀಡಿಯಂ ಅವಲಕ್ಕಿ ಹಾಕ್ತೀನಿ ಅಂದರೆ ಒಂದು ಸ್ವಲ್ಪ ಅವಲಕ್ಕಿಯನ್ನು ಸಪರೇಟ್ ನೆನೆಸಿ ಇಟ್ಕೊಳ್ಬೇಕು. ಇದ್ರ ಜೊತೆ ಮಿಕ್ಸ್ ಮಾಡೋದು ಬೇಡ, ಸಪರೇಟ್ ನೆನೆಸಿ ಇಟ್ಕೋಬೇಕು. ನಾನು ಪೇಪರ್ ಅವಲಕ್ಕಿ ಹಾಕ್ತೀನಿ, ಅದಕ್ಕೆ ನೆನೆಸಕ್ಕೆ ಹೋಗಿಲ್ಲ. ನಿಮಗೆ ರುಬ್ಬೋವಾಗ ಮತ್ತೆ ಸಿಗ್ತೀನಿ. ನಾನು ಮುಚ್ಚಿ ಸೈಡಲ್ಲಿ ಇಡ್ತಾ ಇದ್ದೀನಿ. 4-5 ಗಂಟೆಗಳ ಕಾಲ ನೆನಿಲಿ. ಸಾಯಂಕಾಲ ರುಬ್ಬೋವಾಗ ನಿಮಗೆ ಮತ್ತೆ ಸಿಗ್ತೀನಿ. ಆತ್ಮೀಯರೇ, ಖಾರ ದೋಸೆಗೆ ನಾನು ಬೆಳಗ್ಗೆ ನೆನೆಸಿ ಇಡುವಾಗ ನಿಮಗೆ ತೋರಿಸಿದ್ದೆ. ನಾನು 5-6 ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ದೀನಿ. ಈಗ ಸಾಯಂಕಾಲ 6:30 ಸಮಯ. ಈಗ ನಾನು ರುಬ್ತಾ ಇದ್ದೀನಿ. ನಿಮಗೆ ತೋರಿಸೋಣ ಏನೇನು ಸಾಮಾನು ಹಾಕಬೇಕು ಇದಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಇದು ಈರುಳ್ಳಿನ ಉಪಯೋಗಿಸಿ ಮಾಡುವಂಥದ್ದು. ಈರುಳ್ಳಿ ಖಾರ ದೋಸೆ ನಾನು ಮಾಡ್ತಿರೋದು. ಅದಕ್ಕೆ ಇದ್ರ ಜೊತೆ ರುಬ್ಬಕ್ಕೆ ನಿಮಗೆ ಖಾರಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಬೇಕು. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು, ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ. ನಾನು 5-6 ಮೆಣಸು ತಗೊಂಡಿದ್ದೀನಿ. ಹಾಗೆ 1 ಈರುಳ್ಳಿ, ಕೊತ್ತಂಬರಿ ಬೀಜ 2 ಚಮಚ, ಹಾಗೆ ಒಂದು ಅರ್ಧ ಚಮಚ ಜೀರಿಗೆ, 2 ಚಮಚ ಧನಿಯಾ ಬೀಜ, ಜೊತೆಗೆ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಸ್ವಲ್ಪ ಬೆಲ್ಲ. ಇದಕ್ಕೆ ಬೆಲ್ಲ ಒಂಚೂರು ಬೇಕೇ ಬೇಕಾಗತ್ತೆ. ನೀವು ಬೆಲ್ಲ ನಾವು ಉಪಯೋಗಿಸಲ್ಲ ಅನ್ನೋರು ಬೆಲ್ಲನ ಸ್ಕಿಪ್ ಮಾಡ್ಬೋದು. ನಾವು ಬೆಲ್ಲ ಬಳಸ್ತೀವಿ ಈ ದೋಸೆಗೆ, ಬೆಲ್ಲ. ಹಾಗೆ ಒಂದು ಸ್ವಲ್ಪ ಅವಲಕ್ಕಿ ತಗೊಂಡಿದ್ದೀನಿ. ನಾನು ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ. ನೀವು ಗಟ್ಟಿ ಅವಲಕ್ಕಿ ತಗೋಬೋದು. ಗಟ್ಟಿ ಅವಲಕ್ಕಿ ಆದರೆ ಸ್ವಲ್ಪ ಮೊದಲೇ ನೆನೆಸಿ ಇಟ್ಕೋಬೇಕು. ಆಮೇಲೆ ನಾನು ಈರುಳ್ಳಿ ಖಾರ ದೋಸೆ ಆಗಿರೋ ಕಾರಣ ಈರುಳ್ಳಿಯನ್ನು ರುಬ್ಬಕ್ಕೆ ಕಟ್ ಮಾಡಿ ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ರುಬ್ಬಕ್ಕೆ ಹಾಕಬೇಕು ಅಂತ ಏನೂ ಇಲ್ಲ. ನೀವು ಇದನ್ನು ನಾಳೆ, ಇದು ಸ್ವಲ್ಪ ಹುಳಿ ಬರುತ್ತೆ ಬೆಳಗ್ಗೆ ಹಿಟ್ಟು, ಆಗ ನೀವು ಬೆಳಗ್ಗೆ ಚಿಕ್ಕದಾಗಿ ಕಟ್ ಮಾಡಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡ್ಬೋದು. ಕೆಲವರಿಗೆ ಈರುಳ್ಳಿ ತಿನ್ನೋವಾಗ ಈರುಳ್ಳಿ ಚಿಕ್ಕ ಪೀಸ್ಗಳು ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಆಗತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಈರುಳ್ಳಿಯನ್ನು ರುಬ್ಬಕ್ಕೆ ಹಾಕೋತೀನಿ. ನೀವು ಈರುಳ್ಳಿಯನ್ನು ರುಬ್ಬಕ್ಕೆ ಹಾಕೊಂಡಾಗ ನಿಮಗೆ ತೆಳ್ಳಗೆ ಪೇಪರ್ ದೋಸೆ ಥರನೂ ಮಾಡಕ್ಕೆ ಬರುತ್ತೆ, ಇಲ್ಲಿ ಅಥವಾ ಸೆಟ್ ದೋಸೆ ಥರನೂ ಮಾಡ್ಬೋದು. ನಿಮಗೆ ಈರುಳ್ಳಿ ಕಟ್ ಮಾಡಿ ಹಾಕಿದಾಗ ತುಂಬ ತೆಳ್ಳಗೆ ಮಾಡಕ್ಕೆ ಬರಲ್ಲ. ಹಾಗಾಗಿ ನೀವು ರುಬ್ಬಕ್ಕೂ 1 ಈರುಳ್ಳಿ ಹಾಕೋಬೋದು,
ಇಷ್ಟಪಡೋರು ಅದ್ರ ಜೊತೆ ಬೆಳಗ್ಗೆ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿನೂ ಹಾಕ್ಕೋಬೋದು. ಬನ್ನಿ ನಾವೀಗ ರುಬ್ಬಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಮಿಕ್ಸಿ ಜಾರ್ಗೆ ನೆನೆಸಿರೋ ಅಕ್ಕಿ, ಒಂದೇ ಒಂದು ಸ್ಪೂನ್ ಉದ್ದಿನಬೇಳೆ, ಮೆಂತ್ಯ ಹಾಕಿರೋದನ್ನು ಹಾಕ್ಕೋತಾ ಇದ್ದೀನಿ. ಅದರ ಜೊತೆ ಮಿಕ್ಸಿ ಜಾರ್ಗೆ ನಾನು ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಆ ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ, ನಾನು 6 ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರಕ್ಕೆ ನೀವು ತಗೋಬೋದು. ಹಾಗೆ ಅರ್ಧ ಚಮಚ ಜೀರಿಗೆ ಹಾಗೂ 2 ಚಮಚ ಧನಿಯಾ ಹಾಕ್ತಾ ಇದ್ದೀನಿ. ಜೊತೆಯಲ್ಲಿ ತಾಜಾ ಕಾಯಿ ತುರಿ, ಒಂದು ಕಪ್ಪು ಕಾಯಿ ತುರಿ ತಗೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಹಾಗೆ ನಾನು 1 ಬೌಲು ಅವಲಕ್ಕಿ ತಗೊಂಡಿದ್ದೀನಿ. ಈ ಅವಲಕ್ಕಿನ ನಾನೊಂಚೂರು ನೀರು ಹಾಕಿ ತೊಳ್ಕೊಂಡು ಬಿಡ್ತೀನಿ. ಪೇಪರ್ ಅವಲಕ್ಕಿ ಇದು ಅಗತ್ಯ ಇಲ್ಲ, ಆದರೆ ನನಗೆ ಸಮಾಧಾನ ಆಗಲ್ಲ, ಅದಕ್ಕೆ ಒಂಚೂರು ನಾನು ತೊಳ್ಕೊತಾ ಇದ್ದೀನಿ. ಜಸ್ಟ್ ಹೀಗೆ ಒಂಚೂರು ನೀರು ಹಾಕಿಬಿಟ್ಟು ಚಲ್ಕೊಂಡು ಬಿಡ್ತೀನಿ ಅಷ್ಟೇ. ಈ ಥರ ನಾನು ಅವಲಕ್ಕಿನ ತೊಳ್ಕೊಂಡು ಬಂದಿದ್ದೀನಿ, ಇದನ್ನು ಹಾಕ್ತಾ ಇದ್ದೀನಿ. ನೀವು ಗಟ್ಟಿ ಅವಲಕ್ಕಿನೂ ಉಪಯೋಗಿಸ್ಕೋಬೋದು, ಮೀಡಿಯಮ್ ಅವಲಕ್ಕಿನೂ ಉಪಯೋಗಿಸ್ಕೋಬೋದು. ಹಾಗೆ 1 ಚಮಚ ಬೆಲ್ಲ ಹಾಕ್ತಾ ಇದ್ದೀನಿ. ಅದಕ್ಕೆ ಬೆಲ್ಲ ಬಿದ್ರೇ ರುಚಿ, ನೀವು ಬೇಡ ಅನ್ನೋರು ಬೆಲ್ಲ ಹಾಕದೇನೂ ಇರ್ಬೋದು. ಇಷ್ಟನ್ನು ಈಗ ನುಣ್ಣಗೆ ರುಬ್ಕೊಂಡು ಬರಬೇಕು. ಉಪ್ಪು ನೀವು ಈಗನೂ ಸೇರಿಸ್ಕೋಬೋದು, ಇಲ್ಲ ಬೆಳಗ್ಗೆನೂ ಸೇರಿಸ್ಕೋಬೋದು. ನಾನು ಬೆಳಗ್ಗೆ ಸೇರಿಸ್ತೀನಿ. ಈಗ ನಾನು ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ನಾನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಇದನ್ನು ಒಂದು ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ. ಸ್ವಲ್ಪ ಗಟ್ಟಿ ಇದೆ. ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಸೇರಿಸಿ ಇದಕ್ಕೆ ಆ್ಯಡ್ ಮಾಡ್ತೀನಿ, ಸೇರಿಸ್ಕೊತೀನಿ. ನಿಮಗೆ ಅದೇನು ತುಂಬ ಗಟ್ಟಿಯಾಗಿರೋ ಹಿಟ್ಟು ಬೇಡ, ದೋಸೆ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಆಯಿತು. ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ಹಿಟ್ಟಿಗೆ ಸೇರಿಸ್ತೀನಿ. ಇಷ್ಟು ನೀರನ್ನು ನಾನು ಸೇರಿಸ್ತಾ ಇದ್ದೀನಿ. ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿ ಹಾಕಿದ್ದೀನಿ. ಈಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕಿದ್ದಿಲ್ಲ ನಾನು. ಇದನ್ನು ಚೆನ್ನಾಗಿ ನೀವು ಸೌಟಲ್ಲೂ ಮಿಕ್ಸ್ ಮಾಡ್ಬೋದು, ಆದರೆ ನಮ್ಮ ಕೈಯಲ್ಲಿ ಮಿಕ್ಸ್ ಮಾಡಿದಾಗಲೇ ಅದು ಚೆನ್ನಾಗಿ ಆಗೋದು. ಅದಕ್ಕೋಸ್ಕರ ನಾನು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ಚೂರು ಬೇಕಾದರೆ ಒಂದೇ ಒಂದು ಚಿಟಿಕೆ ನೀರು ಹಾಕ್ಕೋತೀನಿ, ಸಾಕು. ಈ ಹದ ಮಾಡಿ ಇಟ್ಟರೆ ನಿಮಗೆ ನಾಳೆ ಬೆಳಿಗ್ಗೆ ಅದು ಹುಳಿ ಬಂದು ಚೆನ್ನಾಗಾಗತ್ತೆ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ದೋಸೆ ಮಾಡಿದ್ರೆ ಆಯಿತು. ತುಂಬ ಚೆನ್ನಾಗಿರುತ್ತೆ ದೋಸೆ. ಇದೇ ರೀತಿ ನೀವು ಎಲ್ಲ ಬೇಳೆಗಳನ್ನು, ಹೆಸರುಬೇಳೆ, ತೊಗರಿಬೇಳೆ, ಕಡಲೆಬೇಳೆ, ಆಮೇಲೆ ಮಸೂರ್ ದಾಲ್ ಎಲ್ಲ ಸೇರಿಸಿ, ಉದ್ದಿನಬೇಳೆ, ಅಕ್ಕಿ ಇವೆಲ್ಲವುಗಳನ್ನು ಸೇರಿಸಿ ಅಡೆ ದೋಸೆ ಮಾಡ್ಬೋದು. ಅದು ತುಂಬ ಚೆನ್ನಾಗಾಗತ್ತೆ. ಕೆಲವರು ಅದಕ್ಕೆ ಮಸೂರ್ ದಾಲ್ ಸೇರಿಸಲ್ಲ, ನಾನು ಸ್ವಲ್ಪ ಮಸೂರ್ ದಾಲು ಸೇರಿಸ್ತೀನಿ, ತುಂಬ ಚೆನ್ನಾಗಾಗತ್ತೆ. ಅದು ಮಾಡ್ಕೋಬೋದು, ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಹಿಟ್ಟು ರೆಡಿಯಾಗಿದೆ. ಈಗ ಬೆಳಗ್ಗೆ ಉಪ್ಪು ಸೇರಿಸ್ಕೊಂಡು ದೋಸೆ ಮಾಡೋಣ. ಸ್ವಲ್ಪ ಹುಳಿ ಬಂದ್ರೇ ಚೆನ್ನಾಗಾಗೋದು ಈ ದೋಸೆ. ಇದನ್ನು ನಾನು ಪ್ಲೇಟ್ ಮುಚ್ಚಿ ಒಂದು ಬದಿನಲ್ಲಿ ಇಟ್ಬಿಡ್ತೀನಿ. ನಿಮಗೆ ನಾಳೆ ಬೆಳಿಗ್ಗೆ ದೋಸೆ ಮಾಡುವಾಗ ಮತ್ತೆ ಸಿಗ್ತೀನಿ. ಆತ್ಮೀಯರೇ, ನಿನ್ನೆ ಸಾಯಂಕಾಲ ರುಬ್ಬಿ ಇಟ್ಟಿರುವಂತಹ ಖಾರ ದೋಸೆಯ ಹಿಟ್ಟು ಇವತ್ತು ಹೇಗಾಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ಈ ಥರ ಇದೆ. ತುಂಬ ಹುಳಿ ಬಂದಿಲ್ಲ, ಚಳಿ ಇರೋ ಕಾರಣ ಅಷ್ಟೆಲ್ಲ ಹುಳಿ ಬಂದಿಲ್ಲ. ನೋಡಿ, ಸ್ವಲ್ಪ ಬಂದಿದೆ, ಸಾಕು. ಇಷ್ಟು ಬಂದ್ರೂ ನಿಮಗೇನು ತೊಂದರೆ ಆಗಲ್ಲ, ಚೆನ್ನಾಗೇ ಆಗತ್ತೆ ದೋಸೆ. ಈಗ ಇದಕ್ಕೆ ನಾನು ನಿನ್ನೆ ಉಪ್ಪು ಹಾಕಿಲ್ಲ ರುಬ್ಬುವಾಗ, ಈಗ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಿಟ್ಟು ಒಂದು ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸ್ತಾ ಇದೆ. ಒಂಚೂರು ನೀರು ಹಾಕ್ಕೋತೀನಿ. ನಾನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡೆ. ನೀರು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡೋಕ್ಕೆ ಶುರು ಮಾಡೋಣ. ನಾನು ತವಾ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ತವಾ ಸ್ವಲ್ಪ ಬಿಸಿ ಆಗಲಿ. ಈಗ ತವಕ್ಕೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ನಾನು. ತವಾ ಬಿಸಿಯಾಗಿದೆ. ಈಗ ದೋಸೆ ಮಾಡೋಣ. ನಿಮಗೆ ಇದರಲ್ಲಿ ಪೇಪರ್ ದೋಸೆನೂ ಮಾಡ್ಕೋಬೋದು, ಸೆಟ್ ದೋಸೆನೂ ಮಾಡ್ಕೋಬೋದು. ನೋಡಿ, ನಾನು ಮೊದಲಿಗೆ ಒಂದು ಸೆಟ್ ದೋಸೆ ಥರ ಮಾಡ್ತೀನಿ.
ನೋಡಿ, ಒಂದು ದೋಸೆ, ಮೊದಲನೇ ದೋಸೆ ನಾನು ಸ್ವಲ್ಪ ದಪ್ಪಾಗಿ ಮಾಡಿದ್ದೀನಿ. ಯಾಕಂದರೆ ಫಸ್ಟ್ ದೋಸೆ ಕೆಲವು ಸಲ ಏಳಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಂದು ಸೆಟ್ ದೋಸೆ ಥರ ಮಾಡಿಕೊಂಡ್ರೆ ಇನ್ನು ಎಲ್ಲ ಪೇಪರ್ ದೋಸೆ ಮಾಡ್ಕೋಬೋದು. ನಿಮಗೆ ಮೇಲಿಂದ ನೀವು ತುಪ್ಪ ಹಾಕ್ಬೋದು, ಬೆಣ್ಣೆ ಹಾಕ್ಬೋದು, ಎಣ್ಣೆ ಹಾಕ್ಬೋದು, ಏನು ಬೇಕಾದರೂ ಹಾಕ್ಕೋಬೋದು. ಮುಚ್ಚಿ ಇಟ್ಟು ಬೇಯಿಸಿದ್ರೆ ನಿಮಗೆ ಚೆನ್ನಾಗಾಗತ್ತೆ. ನೋಡಿ, ನಿಮಗೆ ಸ್ಪಾಂಜ್ ಥರ ಬಂದಿದೆ. ನೋಡಿ ಹೇಗಿದೆ ನೋಡಿ, ಸೇಮ್ ಸ್ಪಾಂಜ್ ಥರ ಇರುತ್ತೆ ದೋಸೆ. ತುಂಬ ರುಚಿಕರ ಆಗಿರುತ್ತೆ. ಇದು ಖಾರ ಚೆನ್ನಾಗಿರೋ ಕಾರಣ ನಿಮಗೆ ಈ ದೋಸೆಗೆ ಚಟ್ನಿ ಎಲ್ಲ ಬೇಕಾಗೋದೇ ಇಲ್ಲ. ನೀವು ಈ ದೋಸೆನ ತುಪ್ಪದ ಜೊತೆ, ಬೆಣ್ಣೆ ಜೊತೆ ಅಥವಾ ಬೆಲ್ಲ, ನಮ್ಮ ಕಡೆ ನಾವು ಜೋನಿ ಬೆಲ್ಲದಲ್ಲಿ ತಿಂತೀವಿ ಈ ದೋಸೆ. ಇಲ್ಲ ನಿಮ್ಮ ಹತ್ರ ಜೋನಿ ಬೆಲ್ಲ ಇಲ್ಲ ಅಂದರೆ ನೀವು ಮಾಮೂಲಿ ಬೆಲ್ಲನ ಒಂಚೂರು ಕರಗಿಸ್ಕೊಂಡ್ರೆ ಆಯಿತು. ನೋಡಿ ಹೇಗೆ ಸ್ಪಾಂಜ್ ದೋಸೆ ಹೇಗೆ ರೆಡಿಯಾಗಿದೆ ನೋಡಿ. ಈಗ ನಾನು ತೆಳ್ಳಗೆ ಪೇಪರ್ ದೋಸೆ ಥರ ಮಾಡ್ತಾ ಇದ್ದೀನಿ. ಮುಚ್ಚಿಟ್ಟು ಬೇಯಿಸೋಣ. ನೋಡಿ, ನಿಮಗೆ ತುಂಬ ಚೆನ್ನಾಗಿ ದೋಸೆ ಏಳುತ್ತೆ. ಹಾಗೆ ಅಷ್ಟೇ ರುಚಿಕರ ಆಗಿರುತ್ತೆ. ಒಂದ್ಸಲ ಮಾಡಿ ತಿಂದು ನೋಡಿ, ಆಮೇಲೆ ನೀವು ಯಾವಾಗಲೂ ಇದೇ ದೋಸೆ ಮಾಡ್ತೀರ. ಈ ಖಾರ ದೋಸೆ ಈ ಥರ ಜೋನಿ ಬೆಲ್ಲ ಹಾಗೂ ಬೆಣ್ಣೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಚಟ್ನಿ ಅಗತ್ಯನೇ ಇರಲ್ಲ, ಯಾಕಂದರೆ ಇದರಲ್ಲೇ ಎಲ್ಲ ಇರೋದಕ್ಕೆ ಮಸಾಲ ಎಲ್ಲ ಇರುತ್ತೆ, ಖಾರ ಇರುತ್ತೆ. ಹಾಗಾಗಿ ಜೋನಿ ಬೆಲ್ಲ ಹಾಗೂ ಬೆಣ್ಣೆ ಒಳ್ಳೆ ಕಾಂಬಿನೇಷನ್ನು. ಏನು ಸುಶಾಂತ್ ಏನು ತಿಂತಿದ್ದಾನೆ? ಖಾರ ದೋಸೆಗೆ ಜೋನಿ ಬೆಲ್ಲ. ಖಾರ ದೋಸೆಗೆ ಜೋನಿ ಬೆಲ್ಲ. ಕ್ಯಾರೆಟ್ ತಿಂದು ಹೇಳಿ ಹೇಗಿದೆ, ಹೇಳಿ ತಿಂದು ಹೇಳಿ ಹೇಗಿದೆ ಅಂತ. ಖಾರ ದೋಸೆ ಸೂಪರ್ ಸೂಪರ್ ಆಗಿದೆಯಾ? ವೆರಿ ಗುಡ್. ಭಾಳ ಚೆನ್ನಾಗಿದೆ ನೋಡಿ, ಅಮ್ಮನೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ನೀವು ಮನೇಲಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುವಂತಹ, ತುಂಬ ರುಚಿಕರ ಆಗಿರುವಂತಹ ದೋಸೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನ, ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.